ನೀಲ್ ಅವ್ರ ಸ್ಟೈಲ್ನ ಕಾಪಿ ಮಾಡೋಕೆ ತುಂಬ ಜನ ಡೈರೆಕ್ಟರ್ಸು ಟ್ರೈ ಮಾಡಿದ್ರು. ಹಾಗೆ ನರ್ತನ್ ಅವರು, ನಾನು ಪ್ರಶಾಂತ್ ನೀಲ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವರನ್ನೇ ಕಾಪಿ ಮಾಡ್ತೀನಿ ಅಂತ ಹೋಗ್ಬೋದಿತ್ತು. ಬಟ್ ಅವ್ರು ಹಂಗೆ ಮಾಡಿದೆ. ಇಲ್ಲ ಗುರು, ನಂದೇ ಒಂದು ಸ್ಟೈಲ್ ಇದೆ, ನಾನು ಆ ಸ್ಟೈಲಲ್ಲೇ ನಾನು ಸಿನಿಮಾ ಮಾಡ್ತೀನಿ ಅಂತ ನಿಂತು ಅದರಲ್ಲಿ ಗೆದ್ದಿದ್ದಾರೆ. ಪ್ರಶಾಂತ್ ನೀಲ್ ಅವ್ರ ತೆಲುಗುಗೆ ಹೋಗಿದ್ದು ಎಷ್ಟು ಬೇಜಾರಿತ್ತು, ನರ್ತನ್ ಅವರು ನಮ್ಮಲ್ಲಿ ಇದ್ದಾರೆ ಅನ್ನೋದು ಅಷ್ಟೇ ಖುಷಿ ಇದೆ. ಭೈರತಿ ರಣಗಲ್, ಪವರಲ್ಲಿರೋ ವ್ಯಕ್ತಿಗಳು ನಮ್ಮ ದೇಶದ ಸೋರ್ಸಸ್ನ ಹೆಂಗೆ ದುರುಪಯೋಗ ಮಾಡ್ಕೋತಾರೆ ಅನ್ನೋ ಒಂದು ಬೇಸ್ ಮೇಲೆ ಇದರ ಕತೆ ಹೋಗುತ್ತೆ. ಒಬ್ಬ ಕಾನೂನ್ನ ನಂಬೋ ಸಾಧಾರಣ ಲಾಯರು ಹೆಂಗೆ ಭೈರತಿ ರಣಗಳಾದ ಅನ್ನೋದು ಇದರ ಕತೆ. ಒನ್ ಆಫ್ ದ ಕ್ಯಾರಿಯರ್ ಬೆಸ್ಟ್ ಮೂವೀಸ್ ಆಫ್ ಶಿವಣ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಫ್ತಿಲಿ ಸೆಕೆಂಡ್ ಹಾಫ್ ಅಲ್ಲಿ ಎಂಟ್ರಿ ಕೊಟ್ಟರು ಕೂಡ ಇಡೀ ಸಿನಿಮಾನ ಅವ್ರ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾರೆ. ಭೈರತಿ ರಣಗಲಲ್ಲಿ ಶಿವಣ್ಣನೇ ಇಡೀ ಮೂವಿಲಿದ್ದಾರೆ. ಬಿಡ್ತಾರಾ? ತನ್ನ ಸ್ಕ್ರೀನ್ ಪ್ರೆಸೆನ್ಸ್ ಇಂದ, ಆ ಆಕ್ಟಿಂಗ್ ಇಂದ, ಆ ಕ್ಯಾರೆಕ್ಟರ್ಗೆ ಇರೋ ಗತ್ತಿಂದ, ಗಾಂಭೀರ್ಯದಿಂದ ನಮಗೆ ಇಡೀ ಮೂವಿನ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂರು ಹಾಗೆ ಮಾಡ್ತಾರೆ. ಕನ್ನಡ ಡೈರೆಕ್ಟರ್ಸ್ ಶಿವಣ್ಣನ ಪ್ರಾಪರ್ ಆಗಿ ಯೂಸ್ ಮಾಡಲ್ಲ ಅಂತ ನಮಗೆ ಗೊತ್ತಿತ್ತು. ತಮಿಳಲ್ಲಿ ಕ್ಯಾಮಿಯೋಸ್ ಮಾಡಿದಾಗ ಅವ್ರು ಹೆಂಗ ಕಾಣ್ತಾರೋ ಹಂಗ ಕನ್ನಡದಲ್ಲಿ ಕಾಣಲ್ಲ ಅನ್ನೋ ಬೇಸರ ಇತ್ತು. ಆದ್ರೆ ಇಲ್ಲಿ ನರ್ತನ್ ಅವರು, ಯಾಕೆ ಗುರು ಹಂಗೆ ಅನ್ಕೋತೀಯ, ಅವ್ರನ್ನ ಬೇರೆ ಲೆವೆಲ್ ಅಲ್ಲಿ ನಾನ್ ತೋರಿಸ್ತೀನಿ ಅಂತ ನಿಂತ್ರು. ಅಂಡ್ ಆ ಕನ್ವಿಕ್ಷನ್ಗೆ ಈ ಅಧ್ಯಕ್ಷನಿಂದ ಒಂದು ಸಲ್ಯೂಟ್ ಇದ್ದೇ ಇರುತ್ತೆ. BGM ಚೆನ್ನಾಗಿದೆ, ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಎತ್ ಕಾಣ್ತಾ ಇದೆ. ಟ್ರೇಲರ್ ಅಲ್ಲಿ ನೋಡಿದಾಗ ಬೇಜಾರಾಗಿತ್ತು, ಬಟ್ ಸಿನಿಮಾ ನೋಡಿದಾಗ ಒಂದ್ ಸೆಕೆಂಡ್ ಕೂಡ ಬೇಜಾರಾಗಲ್ಲ. ಯಾಕಂದ್ರೆ ಒಂದು ಮಾಸ್ ಸಿನಿಮಾನ ನೀವು ಎರಡು ರೀತಿಲಿ ಅಪ್ರೋಚ್ ಮಾಡಬಹುದು. ಆಸ್ ಅ ರೈಟರ್ ನರ್ತನ್ ಅವರು ಬೇರೆಯವ್ರ ತರ ತಲೆಬುಡ ಇಲ್ದಿರ 4 ಫೈಟು, 2 ಡ್ಯೂಯೆಟ್, ಒಂದು ಐಟಮ್ ಸಾಂಗ್ ಇಟ್ಕೊಂಡು 10 ಡೈಲಾಗ್ಸ್ ಹಾಕ್ಬಿಡ್ತಿದ್ರೆ 100-200 ಕೋಟಿ ಕಲೆಕ್ಷನ್ ಮಾಡ್ಬೋದಿತ್ತು. ಆದ್ರೆ ಅವ್ರಂಗ್ ಮಾಡಿಲ್ಲ. ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟು ಎಲ್ಲಿ ಬೇಕಲ್ಲಿ ಮಾತ್ರ ಎಲಿವೇಶನ್ ಯೂಸ್ ಮಾಡಿ, ಎಲ್ಲಿ ಬೇಕಲ್ಲಿ ಇಮೋಷನಲ್ ಸೀನ್ಸ್ ಬಿಲ್ಡ್ ಮಾಡಿ, ಕ್ಯಾರೆಕ್ಟರ್ ಆರ್ಕ್ಸ್ ಮೇಲೆ ಫೋಕಸ್ ಮಾಡಿ ನಮಗೆ ಆಸ್ ಅ ಮೂವಿ ಫ್ಯಾನ್ ಒಂದು ಪರ್ಫೆಕ್ಟ್ ಮಾಸ್ ಎಂಟರ್ಟೈನರ್ ನ ಕೊಟ್ಟಿದ್ದಾರೆ. ಶಿವಣ್ಣ ಅವರ ಕಣ್ಣಿಗಂತೂ ನಾನು ಯಾವಾಗ್ಲೂ ಫ್ಯಾನ್. ನಮ್ಮ ದೇಶದಲ್ಲಿ ಕಣ್ಣಲ್ಲೇ ಆಕ್ಟಿಂಗ್ ಮಾಡೋರು ಬಹಳ ಕಮ್ಮಿ, ಅದರಲ್ಲಿ ಶಿವಣ್ಣ ಒಬ್ರು ಅನ್ನೋದು ಖುಷಿಯಾದ ವಿಷಯ. ಇಂಟರ್ವಲ್ ಬ್ಲಾಕ್ ಅಂತೂ ಬೆಂಕಿ ಅಂತ ಅನ್ಕೊಳ್ಳಿ, ಥಿಯೇಟರ್ ಫುಲ್ಲು ಧ್ವಂಸನೆ. ದಯವಿಟ್ಟು ಎಲ್ಲರೂ ಕೋಂಗ್ರವ್ವ ನೋಡೋದು ಬಿಟ್ಟು ನಮ್ಮ ಭೈರತಿ ರಣಗಲ್ ಥಿಯೇಟ್ರಲ್ಲೇ ನೋಡ್ಬಿಟ್ಟು ಬನ್ನಿ. ಕನ್ನಡ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೊ ಅದರ ಬಿಸ್ನೆಸ್ ಚೆನ್ನಾಗಿ ಆಗಲಿ ಅನ್ನೋದು ನಮ್ಮ ಹಾರೈಕೆ ಅಷ್ಟೇ. ನರ್ತನ್ಗೆ ಒಂದು ಸಲಾಮ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಂತೋಷ, ನಾನ್ ಯಾರು ಗೊತ್ತಾಯ್ತಾ?